ನಾನು ಹೇಳೋದು ನಿಮ್ಗೆ ಸ್ಪಷ್ಟವಾಗಿ ತಲುಪಬೇಕು. ನಾನು ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರೋ ಹುಡುಗ. ನನ್ನ ತಂದೆ ತಾಯಿ ಇಬ್ಬರು 2004ರಲ್ಲಿ ವಿಷ ಕುಡಿದು ತೀರೋದ್ರು. ಅದಾದಮೇಲೆ ನಾನು ತುಂಬ ಕಷ್ಟಪಟ್ಟು ಇಷ್ಟು ದೂರ ಬಂದೆ. ಇವತ್ತು ಯಾರೋ ಪ್ರೆಸ್ ಮೀಟ್ ಮಾಡಿ ಅವನ ಅನಾಥ ಹುಡುಗ ಅದು ಇದು ಅಂತ ನನ್ನನ್ನು ಬೈದರು. ಅಪ್ಪ ಅಮ್ಮನ ಕಳ್ಕೊಂಡಿರೋ ಹುಡುಗ, ಲೈಫಲ್ಲಿ ಕಷ್ಟಪಟ್ಟು ಬಂದಿರೋ ಹುಡುಗ, ಇಷ್ಟು ಸ್ಟ್ರಗಲ್ ಮಾಡಿ ಇವತ್ತು ಬೆಳೆದಿದ್ದೀನಿ. ಒಂದಂತೂ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಮ ಮಗ ಮಗಳು ಬೆಳಿಬೇಕು ಅಂದರೆ, ನಿಮ್ಮ ಮನೆ ಬೆಳಿಬೇಕು ಅಂದರೆ ಪ್ರದೀಪ್ ಈಶ್ವರ್ಗೆ ಓಟ್ ಹಾಕಿ. ನನ್ನನ್ನ ಕೆಲವ್ರು ಕೇಳಿದ್ರು, ಕಳೆದ 18 ಚುನಾವಣೆಯಲ್ಲಿ ನಾನು ಭ್ರಷ್ಟಾಚಾರದ ವಿರುದ್ಧ ಓಡಾಡಿದೆ. 22 ಕೇಸ್ ಹಾಕಿದ್ರು, ಕೊಡಬಾರ್ದು ಕೆಲಸ ಕೊಟ್ಟರು. ಅಣಕನೂರು ಜೈಲಿಗೆ ತುಂಬ ಸಲ ಅರೆಸ್ಟ್ ಮಾಡಿಸಿದ್ರು. ನನ್ನ ಪರವಾಗಿ ಯಾರೂ ನಿಲ್ಲಿಲ್ಲ. ಇನ್ನೇನು ನನಗೆ 2019ರಲ್ಲಿ ಆ ಟಾರ್ಚರ್ಗೆ ತಟ್ಕೊಳ್ದೆ ನನ್ನ ಪ್ಲೇಸಲ್ಲಿ ಬೇರೆಯವನಿದ್ದಿದ್ರೆ ಸತ್ತೋಗ್ಬೇಕಾಗಿತ್ತು. ನಾನೇನು ಮಾಡಿದೆ? ನಿಮಗಾಗಿರೋ ಅನ್ಯಾಯನ ನಾನು ಪ್ರಶ್ನೆ ಮಾಡಿದೆ. ಕೇಳಬಾರ್ದಾ? ಕೇಳಿದೆ. ಅದಾದಮೇಲೆ ನನ್ನ ಮೇಲೆ ಹೈಕೋರ್ಟಲ್ಲಿ ಸ್ಟೇ ಬಂತು. ಅದಕ್ಕೋಸ್ಕರ ನಾನು 2 ವರ್ಷದಿಂದ ಸೈಲೆಂಟ್ ಆಗಿದ್ದೆ. ಅಕ್ಕ, నా తల్లి తండ్రి మీద ప్రమాణం చేసి చెప్తాను, నేను ఇప్పుడు సంపాదించిండే ఒక్కొక్క రూపాయికి నేను మీ ముందరే కూకొని లెక్కిస్తాను. వాళ్ళ చేతిలో లెక్కించాకైతుందా అడగండి అక్క, నేను రెడీ. రెండోది, ನಾನು ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಂಡವನು. ಸಿದ್ದರಾಮಣ್ಣವರು ನನಗೆ ಸ್ಫೂರ್ತಿ, DK ಶಿವಕುಮಾರ್ ಸಾಹೇಬರು ನನಗೆ ಸ್ಫೂರ್ತಿ, ಕನಕದಾಸರು ನನ್ನ ಆದರ್ಶ. ಅವ್ರನ್ನ ಇಟ್ಕೊಂಡು ನಾನು ಬಂದಿದ್ದೀನಿ. ನಾಳೆ ನಾನು ಹೇಳ್ತೀನಿ, 4.5 ವರ್ಷ ಸೈಲೆಂಟ್ ಆಗಿತ್ತು. ಅಕ್ಕ, ನಮಗೆಲ್ಲ ವರ್ಷಕ್ಕೆ ಒಂದೊಂದು ಸಲ ಸಂಕ್ರಾಂತಿ ಬಂದರೆ, ಚಿಕ್ಕಬಳ್ಳಾಪುರದ ಶಾಸಕರಿಗೆ 5 ವರ್ಷಕ್ಕೊಂದ್ಸಲ ಮಾತ್ರ ಸಂಕ್ರಾಂತಿ ಸುಗ್ಗಿ ಬರುತ್ತೇನಕ್ಕ. ವರ್ಷನೂ ಬರಬೇಕಲ್ಲ. ಚಿಕ್ಕಬಳ್ಳಾಪುರ ಉತ್ಸವ 2 ತಿಂಗಳಿಂದನೇ ಬರಬೇಕಾ ಅಕ್ಕ? ಅವ್ರು ಸೀರೆ ಕೊಟ್ಟಿರ್ಬೋದು. ನಾನಿವತ್ತು ಹೇಳ್ತೀನಿ, ನಾನು ಗೆಲ್ಲೋದು ಖಚಿತ. ಅಪ್ಪ ಅಮ್ಮ ಇಲ್ದೇ ಇರೋ ಹುಡುಗ ವಿಧಾನಸೌಧದಲ್ಲಿ ಕುತ್ಕೊಳ್ಳೋದು ಖಚಿತ. 18ರಲ್ಲೇ ನನ್ನನ್ನು ಯಾವನು ತಡಿಯಕ್ಕಾಗ್ಲಿಲ್ಲ. ಇವಾಗ ತಡಿತಾರ? ತಡಿಯೋ ಚಾನ್ಸ್ ಇದೆ. ತಡೆದಿಟ್ಕೊಳ್ಳಿ. ನೆಕ್ಸ್ಟ್ 5 ವರ್ಷ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ. ಕರ್ನಾಟಕದ ನಮ್ಮ ಏನು ಬೇರೆ ಪಕ್ಷಗಳು ಕ್ಯಾಬಿನೆಟ್ಟೇ ಬಂದು ಕುತ್ಕೊಳ್ಳೋಕೆ ಹೇಳಿ, ನಾನು ಕ್ಯಾನ್ವಾಸ್ ಮಾಡಿದೆ ನೆಕ್ಸ್ಟ್ ಎಲೆಕ್ಷನ್ ಗೆದ್ದೋಗ್ಬಿಡ್ತೀನಿ. ಇವತ್ತು ನನ್ನ ಬಗ್ಗೆ ಒಂದು ಬೈತಾ ಇದ್ದಾರಕ್ಕ, ಬೈತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬೈತಾ ಇದ್ದಾರೆ. ವಾಣಿಗೆ ಏಮಿ ರಾದು ಅಂತ ಬೈತಾ ಇದ್ದಾರೆ, ವಾಣಿಗೆ ಯೋಗ್ಯತ್ಲೇದು ಅಂತ ಬೈತಾ ಇದ್ದಾರೆ. ಏನ್ ಮಾಡ್ತೀರಾ? ಜನರ ಪರವಾಗಿ ಒಳ್ಳೇದು ಮಾಡಕ್ ಬಂದ್ರೆ ಬೈಸ್ಕೊಳ್ದೆ ಇನ್ನೇನ್ ಮಾಡ್ತೀವಿ? ನಮ್ಮ ಅಪ್ಪ ಅಮ್ಮಗೆ ನಾನು ಯಾವತ್ತೋ ಹೇಳಿದ್ದೀನಿ, ನಿಮಗೋಸ್ಕರ ಬದುಕ್ತೀನಿ. ಏನಾದ್ರೂ ನಾನು ಹೇಳ್ತೀನಿ, ಯಾಪತ್ತುಣ್ಣ ಮನೂರ್ ಸ್ಮಶಾನಕ್ಕೆ ಹೋಗ್ತೀನಿ, ಮನ ಫೋನೇ ಪೋವಲ್ ಕದಕ ಪೋವಲ್ ತಾನೆ ಮುಂದಕ್ಕೆ పోతానులేండ, ఏం ಪ್ರಾಬ್ಲಮ್? కానీ ನಾನು ಹೇಳ್ತಾ ಇದ್ದೀನಿ, ಮೊದಲನೇದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಾನು ನಿಲ್ತೀನಿ. ನಾನು ಕುಕ್ಕರು, ಮಿಕ್ಸಿಗಳು, ಸ್ಟೌವ್ಗಳು ಕೊಡಲ್ಲ. ನಿಮ್ಮ ಮಗನ್ನ ಡಾಕ್ಟರ್ ಇಂಜಿನಿಯರ್ ಮಾಡ್ತೀನಿ ನಾನು. ರಂಗೋಲಿ ಹಾಕಿ ನಾನು ಪ್ರೈಸ್ ಕೊಡಲ್ಲ. ನಿಮ್ಮ ಮಗ ಮಗಳಿಗೆ ಕಷ್ಟ ಬಂದ್ರೆ ಅವ್ರಿಗೆ ದಾರಿ ತೋರಿಸ್ತೀನಿ ನಾನು. ಎಷ್ಟೋ ಜನಕ್ಕೆ ನೀವು ಓಟ್ ಹಾಕಿದ್ದೀರಾ. ನನಗೊಂದ್ಸಲ ನಂಬಿ ನನಗೆ ಓಟ್ ಹಾಕಿ. ಒಂದಂತೂ ಸತ್ಯ ಅಕ್ಕ, ಈ ಅನಾಥ ಹುಡುಗನ್ನ ಮತ್ತೆ ಅನಾಥ ಮಾಡಬೇಕು.
ನಾನು ಯಾರಿಗೂ ಎದರಲ್ಲ. ಕೆಲವರು ಏನು ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಪೆರೆಸಂದ್ರದಲ್ಲಿ ತೀರೋದ್ರು. ಅಕ್ಕ, ನಾನಿವತ್ತು ನನ್ನ ದಲಿತ ಸಮುದಾಯನೇ ಹೆಚ್ಚಿರೋ ರಾಗಿ ಮಾಕ್ಲಹಳ್ಳಿ ಶಾಲೆನ ದತ್ತಕ್ಕೆ ತಗೊಂಡು ಡೆವಲಪ್ ಮಾಡಿದ್ದೀನಿ. 22 ಜನ ಅನಾಥ ಮಕ್ಕಳನ್ನ ನಾನಿವತ್ತು ಓದಿಸ್ತಿದ್ದೀನಿ. ಇವತ್ತು ಕೆಳಗಿನ ತೋಟದ ಎಲ್ಲ ಜನತೆಗೂ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಯಾವುದಾದ್ರೂ ಮಗು ತಂದೆ ತಾಯಿನ ಕಳ್ಕೊಂಡ್ರೆ ಆ ಮಗುಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಶಿಕ್ಷಣ ಕೊಡಿಸಿ ಅವ್ರಿಗೆ ಮದುವೆ ಮಾಡ್ತೀನಿ. ನಾನು ಮಾಡ್ತೀರ್ತೀನಿ. ತಲ್ಲಿ ತಂಡ್ರಲ್ಲೇನು ಬಿಟ್ಟ ಆ ನೊಪ್ಪು ನಾಕ್ తెలుసు, ನಾ ಹೊಟ್ಟೆ ನೋವು ನನಗ್ ಗೊತ್ತು. ಇವತ್ತು ಸರ್ಕಾರಿ ಶಾಲೆಗಳು ಡೆವಲಪ್ ಮಾಡ್ತೀನಿ. ನಾನು ಏನ್ ಮಾಡಕ್ಕಾಗುತ್ತೋ ಅದೇ ಹೇಳೋದು. ಚಿಕ್ಕಬಳ್ಳಾಪುರನ ಸಿಂಗಪುರ ಎಲ್ಲ ಮಾಡಲ್ಲ, ಚಿಕ್ಕಬಳ್ಳಾಪುರನೇ ಮಾಡ್ತೀನಿ. ನಾನು ಬೇರೆಯವ್ರ ತರ ಹೈಟೆಕ್ ಸಿಟಿ ಸುಡಕ ಬೇರೆ MLA ನಾನು ಬಾಗ್ಪನ್ ಶಾಸ್ತ್ರ ಅಂತ ಶಬ್ದ. ಎರಡನೇದು, ನೀವು ಕಷ್ಟ ಅಂತ ಬನ್ನಿ, ನಾನು ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ನನ್ನ ತಂದೆ ತಾಯಿ ಮೇಲೆ, ನನ್ನ 5 ವರ್ಷದ ಟರ್ಮಲ್ಲಿ ₹1 ಮುಟ್ಟಿದ್ದು ನಿಮ್ಮ ಕಿವಿಗೆ ಬಿದ್ದರೆ ನಾನು ತಲೆ ತಗ್ಗಿಸ್ತೀನಿ. ಒಂದು ತಾಲೂಕು ಆಫೀಸ್ಗೆ ಹೋಗಿ ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಅಂದ್ರು ₹200 ಕೊಡ್ಬೇಕಲ್ಲ. ₹1000 ಅಲ್ಲ, 1000 ಅವ್ರಿಗೆ ಮಾಡ್ಕೊಡೋರ್ಗೆ 200. ಅಕ್ಕ, ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ನನ್ನ ಕೆಳಗಿನ ತೋಟದ ಜನತೆಗೆ ನಾನು ಪ್ರಾಮಿಸ್ ಮಾಡ್ತೀನಿ, ನೀವು ಕೆಳಗಿನ ತೋಟ ಫುಲ್ಲು 1 ವೇ ಮಾಡಿ, ನೀವೆಲ್ಲರೂ ಮೋಟಿವೇಟ್ ಮಾಡಿ ನನಗೆ ಓಟ್ ಹಾಕಿ. ಪ್ರಾಮಿಸ್ ಮಾಡಿ ಹೇಳ್ತೀನಿ, 2 ತಿಂಗಳಿಗೊಂದ್ಸಲ ಕೆಳಗಿನ ತೋಟಕ್ಕೆ ನಾನೇ ಬಂದು ನಿಮ್ಮ ಮನೆಗಳ ಹತ್ರ ಕುತ್ಕೊಂಡು, నేను డైలీ వస్తాను, వారం కొక్కితో వస్తాను, నన్నూరు పల్లెలు ఉండాక నేను నిಜం చెప్తాను. 2 ತಿಂಗಳಿಗೊಂದ್ಸಲ ನಿಮ್ಮ ವಾರ್ಡ್ಗೆ ಬರ್ತೀನಿ, ಕಷ್ಟ ಸುಖ ಕೇಳ್ತೀನಿ, ಸ್ಪಾಟಲ್ಲಿ ಕಷ್ಟ ಅಂದರೆ ಇದು ಮಾಡ್ತೀನಿ, ನನ್ನ ಕೈಲಾಗಿದ್ದು ಸಹಾಯ ಮಾಡ್ತೀನಿ. ಕೆಳಗಿನ ತೋಟದಲ್ಲಿ ಯಾವುದಾದ್ರೂ ಕೆಲವು ಕುಟುಂಬಗಳಿರ್ತವೆ, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳೇ ಇಲ್ಲದೆ ಇರ್ತಕ್ಕಂಥ ಇರಿಸಿಲಿಡ್ತೀನಿ. ನನ್ನ ಸ್ವಂತ ದುಡ್ಡಲ್ಲಿ. ದೇವರು ಇವತ್ತು ಚೆನ್ನಾಗಿಟ್ಟಿದ್ದಾನಕ್ಕ ನನ್ನನ್ನು. ಆದರೆ ಇವತ್ತು ಈ ಲೆವೆಲ್ಗೆ ಬರೋಕ್ಕೆ ಎಷ್ಟು ಕಷ್ಟ. ದಿನಕ್ಕೆ 15 ಅವರ್. ಇವತ್ತು ನಿಮ್ಮ ಕೆಳಗಿನ ತೋಟದಲ್ಲೇ 2-3 ಜನ ನಮ್ಮಲ್ಲಿ ಸ್ಟೂಡೆಂಟ್ಸ್ ಆಗಿದ್ದಾರೆ. ಇಲ್ಲಿರೋರು ಕೆಲವರು ಇದ್ದಾರೆ. ನಾನು ಬೆಳಗ್ಗೆ 6 ಗಂಟೆಗೆ ಚಾಕ್ ಪೀಸ್ ಹಿಡಿದ್ರೆ ರಾತ್ರಿ 9:00ವರೆಗೂ ಪಾಠ ಮಾಡ್ತೀನಿ ಅಕ್ಕ. ಅಕ್ಕ ಅವ್ರ ಮಗ ಇವತ್ತು ಜರ್ಮನಲ್ಲಿದ್ದಾನೆ. ಅಕ್ಕ ಎಲ್ಲಿದ್ದಾನಕ್ಕ? ಕೆನಡಾಲಿದ್ದಾನೆ. ಅಕ್ಕ ಅವ್ರ ಮಗ ನನ್ನ ಸ್ಟೂಡೆಂಟು. ಕೆಳಗಿನ ತೋಟದಲ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಇಂಜಿನಿಯರ್ಸ್ ಮಾಡಿದ್ದೀನಿ ನಾನು.